ದೇಶಕ್ಕೆ ಕುಮಾರಸ್ವಾಮಿಗೆ ಕುಮಾರಸ್ವಾಮಿಗೆ ಹರೀಶಗೌಡರಿಗೆ ಯಡಿಯೂರಪ್ಪರಿಗೆ ಭಾರತ್ ಮಾತಾ ಯದುವೀರಿಗೆ
ಈಗ ಹೇಳಿ. ನರೇಂದ್ರ ಮೋದಿಗೆ, ಕುಮಾರಸ್ವಾಮಿಗೆ, ಎಚ್ ಡಿ ದೇವೇಗೌಡರಿಗೆ, ನರೇಂದ್ರ ಮೋದಿಗೆ, ಹರೀಶ್ ಗೌಡ್ರಿಗೆ, ನರೇಂದ್ರ ಮೋದಿಜಿ, ಈ ಒಂದು ಸಂಭ್ರಮ ಆಚರಣೆಯಲ್ಲಿ JDS ಮತ್ತು BJP ಹೊಂದಾಣಿಕೆಯಿಂದ ನಮ್ಮ ಡಾಕ್ಟರ್ ಎಚ್ ಎಲ್ ತಿಮ್ಮೇಗೌಡರು ಅಂತ ಹೇಳಿದಂಥ ಒಂದು JDS ಪಕ್ಷ ಇದರಿಂದ ಮುಂದೆ ಬಂದಂಥ ಒಂದು ಪಕ್ಷ ಮೈತ್ರಿ ಪಕ್ಷವಾಗಿ ನಮ್ಮ ಎಚ್ ಡಿ ದೇವೇಗೌಡ ಪ್ರಧಾನರು, ನಮ್ಮ ಮೋದಿ ಪ್ರಧಾನರು ಇವೆರಡೂ ಕೂಡ ಒಂದಾಗಿರೋದ್ರಿಂದ ಇಡೀ ದೇಶಕ್ಕೆ ಮಾದರಿ ದೇಶ ಹಾಕಿ ಎಚ್ ಡಿ ದೇವೇಗೌಡರು ಮತ್ತು ಮೋದಿ ಅವರು ಮತ್ತು ಯದುವೀರ್ ಅವರು, ಕುಮಾರಸ್ವಾಮಿ ಅವರು ಎಲ್ಲರೂ ಒಟ್ಟಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಈ ದೇಶವನ್ನು ಆಳ್ತಾರೆ, ಎಲ್ರಿಗೂ ಸಂತೋಷ ಕೊಡ್ತಾರೆ ಅನ್ನೋ ಅಭಿಮಾನದಿಂದ ನಾವೆಲ್ಲರೂ ಕೂಡ ಈ ಒಂದು ಮೈತ್ರಿ ಪಕ್ಷದಲ್ಲಿ ನಾನು ವಿಶ್ವಾಸ ಇಟ್ಟಿದ್ದೀನಿ. ಮೈತ್ರಿ ಒಳ್ಳೆಯದಾಗುತ್ತೆ, BJP ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಮ್ಮಲ್ಲಿ. ನಮಗೆ ಸಂತೋಷ. ನೆಕ್ಸ್ಟ್ MLA ಇದೇ ರೀತಿ ಮರ್ಜ್ ಮಾಡ್ಕೊಳ್ಳಿ. BJP ವರ್ಸಸ್ JDS, ಕಾಂಗ್ರೆಸ್ ಧೂಳಿಪಟ ಮಾಡಬೇಕು. ದೇಶದಲ್ಲಿ ಇಲ್ಲೆಲ್ಲೂ ಕಾಂಗ್ರೆಸ್ ಇರ್ಬಾರ್ದು. ಅಷ್ಟೇ ಅವ್ರು ಸೆಂಟ್ರಲ್ ಬರ್ತಾರೆ ಇಲ್ಲಿಗೆ ಈ ಕಡೆ ಚೂರು ಹಿಂದೈತೆ ಕ್ಲಾಸ್ ಐತೆ ಅದು. ಆವಾಗಲೇ ಒಳಗಡೆ ಬರ್ತಿಲ್ಲ ಯಾರನ್ನೂ. ವೈಟ್ ಜಾಸ್ತಿ ಆಯ್ತಲ್ಲ ಬ್ರೋ. ಕರ್ನಾಟಕ ಮಳೆಗಾಲ ಇಲ್ಲದೆ ಬರಗಾಲ
ರಾಜ್ಯಾಧ್ಯಕ್ಷರು ಜನಪ್ರಿಯ ಶಾಸಕರಾದಂತ ಡಿ.ವೈ. ವಿಜಯೇಂದ್ರಣ್ಣ ಅವರು, ಜೊತೆಗೆ ನಮ್ಮ ಮೈಸೂರಿನ ಮಹಾರಾಜರು ಆದಂತ ಯದುವೀರ ಒಡೆಯರ್ ಮಹಾರಾಜರು ಇಂದು ನಿಮ್ಮನ್ನೆಲ್ಲ ಕುರಿತು ಮತಯಾಚನೆ ಮಾಡಲು ಇಂದು ಹುಣಸೂರು ತಾಲೂಕಿಗೆ ಬಂದಿದ್ದಾರೆ. ತಾವೆಲ್ಲರೂ ಸಹ ಎಚ್ಚೆತ್ತಕ್ಕೆ ಸೇರಿದೆ. ದಯಮಾಡಿ ಮುಂದೆ ಹೋಗಿ. ಅವರು ಯದುವೀರ್ ಒಡೆಯರ್ ಅವರು ಎಲ್ಲರೂ ನಿಮ್ಮನ್ನು ಕುರಿತು ಮಾತನಾಡ್ತಾರೆ. ದಯಮಾಡಿ ತಾವೆಲ್ಲರೂ ಸಹಕಾರವನ್ನ ಕೊಡಬೇಕು. ದಯಮಾಡಿ ವ್ಯಾನವರು ಮುಂದಕ್ಕೆ ಬರಬೇಕು. ಅಲ್ಲಿ ಯಾರು ಕೋಟೆ ಸರ್ಕಲ್, ಯಾರು ಸಮಯ ಸರ್ಕಲ್ ಬರಕ್ಕೆ ಯಾರ್ದು ವೆಹಿಕಲ್ ಮುಂದೆ ಕರ್ಕೊಂಡ್ಬಂದಿ ನಮ್ಮ ಹುಣಸೂರು ನಮ್ಮ ಕುಮಾರಣ್ಣ ಅವರು, ವಿಜಯೇಂದ್ರಣ್ಣ ಅವರು, ನಮ್ಮ ಯದುವೀರ್ ಒಡೆಯರ್ ಅವರು ಮಂಜುಳ ಮುಂದಕ್ಕೆ ಹೋಗಬೇಕು. ದಯಮಾಡಿ ಯದುವೀರ್ ಒಡೆಯರ್ ಅವರು ಮತಯಾಚನೆ ಮಾಡಲು ಇಂದು ಹುಣಸೂರು ತಾಲೂಕಿಗೆ ಬಂದಿದ್ದಾರೆ. ತಾವೆಲ್ಲರೂ ಸಿದ್ದರಾಜಣ್ಣ ಮುಂದಕ್ಕೆ ನಡ್ರಿ. ಯಾಕೆ ಹೆಣ್ಣಪ್ಪ ಮುಂದಕ್ಕೆ ನಡ್ರಿ. ದಯಮಾಡಿ ಮುಂದಕ್ಕೆ ಬರಬೇಕು. ಎಲ್ಲರೂ ಸ್ಪಾಂಡಣ್ಣ ಮುಂದಕ್ಕೆ ಬನ್ನಿ. ಎಲ್ಲರೂ ಸಹ ಚಂದ್ರಣ್ಣ ಮುಂದಕ್ಕೆ ನಡ್ರಿ. ದಯಮಾಡಿ ಎಲ್ಲರೂ ಸಹ ಪರಮೇಶ್ವರ ನಡ್ರಿ. ಮುಂದಕ್ಕೆ ನಡ್ರಿ. ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ತಮ್ಮೆಲ್ಲರ ಮತವನ್ನ ನೀಡೋದ್ರ ಮುಖಾಂತರ ಕುಮಾರಣ್ಣ ಅವ್ರನ್ನ ಕೈಯನ್ನ ಬಲಪಡಿಸಬೇಕು. ವಿಜಯೇಂದ್ರಣ್ಣ ಅವ್ರ ಕೈ ಬಲಪಡಿಸಬೇಕು. ಯದುವೀರ್ ಒಡೆಯರ್ ಅವರು ಇವತ್ತು ನಮ್ಮ ಮಧ್ಯೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಬಂದು ಇವತ್ತು ಜನರ ಸೇವೆಯನ್ನ ಮಾಡ್ತೀನಿ ಅಂತಕ್ಕಂಥ ಇವತ್ತು ಹೇಳ್ತಾ ಇದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಹುಣಸೂರು ತಾಲೂಕಿನ ಜನತೆ ತಾವೆಲ್ಲರೂ ಸಹ ಬಂದಿದ್ದೀರಿ. ಬರಬೇಕು ಬರಬೇಕು ದಯಮಾಡಿ ನಡ್ರಿ. ಕುಮಾರಣ್ಣ ಮಾತಾಡ್ತಾರೆ, ವಿಜಯೇಂದ್ರಣ್ಣ ಮಾತಾಡ್ತಾರೆ. ದಯಮಾಡಿ ನಡ್ರಿ ಮುಂದಕ್ಕೆ. ನಡ್ರಿ ಸಂವಿಧಾನ ಸರ್ಕಾರ ನಡ್ರಿ. ಸಾಕಿ ನಡ್ರಿ. ಬರಬೇಕು. ದಯಮಾಡಿ ಪುಟ್ರೇಶ್ವರ ನಾಯಕನ ಮನೆ, ಚಂದ್ರನ ಮನೆ. ದಯಮಾಡಿ ಎಲ್ಲ ಮುಂದಕ್ಕೆ ಬರ್ಬೇಕು. ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಪಕ್ಷ ಮತ್ತು ಬೀಜ ಬಟನ್ನ ಮೂಲಕ ಒಂದು ಐತಿಹಾಸಿಕ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೇನೆ. ನಾವು ನಮ್ಮ
ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ನಿಂತಿದ್ದಾರೆ. ಇವತ್ತು ದೊಡ್ಡ ಅಂತರದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಕೇಂದ್ರದ ಸಚಿವರಾಗಿ ಬರ್ತಾರೆ. ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಸಚಿವರಾಗಿ ಇವತ್ತು ನಮ್ಮ ನಾಡಿನ ಸೇವೆಯನ್ನು ಮಾಡ್ತಾರೆ. ಇವತ್ತು ನಮ್ಮ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರ ಕಮಲದ ಹೂವು, ನಮ್ಮ ಗುರುತು ಕಮಲದ ಹೂವು ಕ್ರಮ ಸಂಖ್ಯೆ 1ರ ಮುಂದೆ ಬಟನ್ ಅನ್ನು ಒತ್ತೋದ್ರ ಮೂಲಕ ಯದುವೀರ್ ಒಡೆಯರ್ ಅವರಿಗೆ ಆಶೀರ್ವಾದನ ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಕವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಹುಣಸೂರಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಮಹಾರಾಜರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಅವರು ತಮ್ಮ ಮತಯಾಚನೆ ಮಾಡೋದಕ್ಕೋಸ್ಕರ ಹುಣಸೂರು ನಗರಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಕೂಡ ವಿಶೇಷ ನಮ್ಮ ತಾಯಂದ್ರು ಹಿರಿಯರವರಿಗೆ ಆಶೀರ್ವಾದನ ಮಾಡಬೇಕು ಅಂತ ತಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ನಮ್ಮ ವಿಜಯೇಂದ್ರಣ್ಣ ಅವ್ರು ಬಂದಿದ್ದಾರೆ. ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ದಯಮಾಡಿ ರವೀಂದ್ರಣ್ಣ ಅಲ್ಲಿ ತನಕ ಬರ್ಬೇಕು. ಇಲ್ಲೇ ನಿಂತ್ಕೊಂಡು ಮಹಿಳೆಯರು ಹೋಗ್ರಿ, ಬನ್ನಿ 10 ನಿಮಿಷ ಕರ್ಕ ಬರ್ಬೇಕು ಮುಂದಕ್ಕೆ. ಎಲ್ಲಿ ಮಹಾರಾಜರು ಕಮಲದ ಗುರುತಿಗೆ ನಮ್ಮೆಲ್ಲರ ಪ್ರಧಾನಮಂತ್ರಿ ಆಗ್ತಾರೆ. ನಮ್ಮ ಕರ್ನಾಟಕ ಸರ್ಕಾರ ಬಂದು ಕುಮಾರಣ್ಣ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಸಂವಿಧಾನ ಸರ್ಕಲ್ ನಲ್ಲಿ ಇವನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ. ಆದ್ರಿಂದ ದಯಮಾಡಿ ಯಾರು ಸಹ ಇದ್ರೆ ಇಲ್ಲಿ ಅರ್ಧ ಜನ ಅಲ್ಲಿ ನಿಂತ್ಕೊಂಡವ್ರೆ, ಅಲ್ಲೆಲ್ಲ ದಯಮಾಡಿ ಮುಂದಕ್ಕೆ ಬರಬೇಕು. ದಯಮಾಡಿ ಕರ್ಕೊಂಡ್ಬೇಕು ಎಲ್ಲರನ್ನು. ಎಲ್ಲ ಮಹಿಳೆಯರು ನಿಂತಾರೆ, ಕರ್ಕೊಂಡ್ಬನ್ನಿ ಅವ್ರನ್ನೆಲ್ಲ. ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ಒಡೆಯರವರು ಯದುವೀರ ಒಡೆಯರ್ ಮಹಾರಾಜರು ನಿಂತಿದ್ದಾರೆ. ತಾವೆಲ್ಲರೂ ಸಹ ಹೆಚ್ಚಿನ ಮತಗಳನ್ನ ಕೊಟ್ಟು ಸಹಕಾರವನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಕ್ರಮ ಸಂಖ್ಯೆ 1 ಕಮಲದ ಗುರುತು. ಕ್ರಮ ಸಂಖ್ಯೆ 1 ಕ್ರಮ ಸಂಖ್ಯೆ 1 ಕ್ರಮ ಸಂಖ್ಯೆ 1 ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ತಮ್ಮೆಲ್ಲರ ಮತವನ್ನ ಹಾಕ್ಬೇಕು. ಇವತ್ತು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಕುಮಾರಣ್ಣ ಅವರು ಬಂದಿದ್ದಾರೆ. ಇವತ್ತು ವಿಜೇಂದ್ರ ಅವರು ಬಂದಿದ್ದಾರೆ. ಇವತ್ತು ನಮ್ಮ ಮೈಸೂರಿನ ಮಹಾರಾಜ ಅಂತ ಯದುವೀರ ಒಡೆಯರ್ ಅವರು ಮಹಾರಾಜರು ಬಂದಿದ್ದಾರೆ. ತಮ್ಮಲ್ಲಿ ಮತಯಾಚನೆಯನ್ನ ಮಾಡಲು ಬಂದಿದ್ದಾರೆ. ತಾವೆಲ್ಲರೂ ಸಹ ಹೆಚ್ಚಿನ ಮತವನ್ನ ನಮ್ಮ ಕಮಲದ ಗುರುತಿಗೆ ಕ್ರಮ ಸಂಖ್ಯೆ 1ಕ್ಕೆ ಹೆಚ್ಚಿನ ಮತವನ್ನ ಕೊಟ್ಟು ಅತ್ಯಧಿಕ ಮತಗಳಿಂದ ಯದುವೀರ ಒಡೆಯರ್ ಮಹಾರಾಜರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಗಾಡಿ ನಿಧಾನ ಹೋಗೋಣ, ಮೀಡಿಯಾ ಗಾಡಿ ದಯವಿಟ್ಟು ನಿಧಾನ ಹೋಗಿ. ಬಂಧುಗಳೇ, ಮತ ಹಾಕಿಸಲು ಸುಪುತ್ರರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮತಯಾಚನೆ ಮಾಡಲು ಇವತ್ತು ಹುಣಸೂರಿಗೆ ಆಗಮಿಸಿದ್ದಾರೆ. ದಯಮಾಡಿ ತಮ್ಮ ಮತವನ್ನು ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ಕೊಡುವ ಮುಖಾಂತರ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾದಂತ ಯದುವೀರ ಒಡೆಯರ್ ಅವರನ್ನ ಜಯಶೀಲರನ್ನಾಗಿ ಮಾಡಬೇಕಾಗಿ ಮನವಿ. ರಾಜ್ಯಾಧ್ಯಕ್ಷರಾದ ಎಚ್ ಡಿ ಕುಮಾರಣ್ಣ ಅವರಿಗೆ, ಶಾಸಕರಾದ
ರಾಮದಾಸ್ ಅವರಿಗೆ, ಬಿಜೆಪಿ ಪಕ್ಷಕ್ಕೆ, ಕಮಲದ ಗುರುತಿಗೆ, ಕಮಲದ ಗುರುತಿಗೆ ಅವರಿಗೆ ನಿಮ್ಮ ಅತ್ಯಮೂಲ್ಯವಾದ ಮತವನ್ನು ಕ್ರಮ ಸಂಖ್ಯೆ 1 ಮತ್ತು ಮುಖಾಂತರ ಕಮಲದ ಗುರುತಿಗೆ ಗೌಡ್ರಿಗೆ ಕೆಲವು ನಿಮಿಷದಲ್ಲಿ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್ ಡಿ ಕುಮಾರಸ್ವಾಮಿ ಬಸ್ ಸ್ಟ್ಯಾಂಡ್ ಸರ್ಕಲ್ನಲ್ಲಿ ಮಾತನಾಡಲಿದ್ದಾರೆ. ದಯಮಾಡಿ ಎಲ್ಲ ಹಿಂದೂರು ಅಂತ ಎಲ್ಲರನ್ನ ನಮ್ಮೆಲ್ಲರ ಪ್ರೀತಿಯ ನಾಯಕ ಹರೀಶ್ ಗೌಡ್ರಿಗೆ, ನಮ್ಮ ಹುಣಸೂರಿನ ಪ್ರೀತಿಯ ಶಾಸಕ ಹರೀಶ್ ಗೌಡ್ರಿಗೆ, ಕುಮಾರ್ ಅಣ್ಣಂಗೆ, ನಮ್ಮೆಲ್ಲರ ಪ್ರೀತಿಯ ಯದುವೀರ್ ಒಡೆಯರವರಿಗೆ, ವಿಜೇಂದ್ರ ಅವರಿಗೆ, ಕೋಟಿಗಳ ರೈತರ ಸಾಲವನ್ನು ಮಾಡಿದ ಏಕೈಕ ಮುಖ್ಯಮಂತ್ರಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಕೆಲವು ಕ್ಷಣಗಳಲ್ಲಿ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಗಾಡಿ ನಿಲ್ಸೋಣ, ಮೀಡಿಯಾ ಗಾಡಿ ನಿಲ್ಸೋ, ಗಾಡಿ ನಿಲ್ಸಿ, ಹಿಂದೆ ಗಾಡಿ ಬರ್ತಾರ ನಿಲ್ಸೋಣ ಅಂತಾರೆ. ನಿಲ್ಸು ಕೂಡ್ಲಿ ಈಗ बोलो यदुवीर महाराज के, बोलो यदुवीर महाराज के, कुमार अಣ್ಣನ್ಗೆ, ವಿಜಯ್ ರಣ್ಣರ್ಗೆ, ರಾಮದಾಸ್ ಅಣ್ಣರ್ಗೆ, ಎಚ್ ಡಿ ಕುಮಾರ್ ಅಣ್ಣನ್ಗೆ, ಮಂಗನ ಮಗ ಎಚ್ ಡಿ ದೇವೇಗೌಡರಿಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಕಮಲದ ಗುರುತಿಗೆ, ಪ್ರತಾಪ್ ಸಿಂಹ ಅವ್ರಿಗೆ, ಮೋದಿಜಿಗೆ, ಮುಂದಿನ ಪ್ರಧಾನಿ ಮೋದಿಜಿಗೆ, ಗಾಡಿ ನಿಲ್ಸೋಣ. ಗಾಡಿ ಇನ್ನೂ ಗಾಡಿ ಬರ್ತಲ್ಲ, ದಯವಿಟ್ಟು ಸ್ವಲ್ಪ ನಿಲ್ಸಿ. ಬಿಜೆಪಿ ಪಾರ್ಟಿಗೆ ಗುರುತಿಗೆ, ಬಿಜೆಪಿ ಪಕ್ಷಕ್ಕೆ, ಮೋದಿಜಿ ಅವರಿಗೆ, ಎಚ್ ಡಿ ದೇವೇಗೌಡರಿಗೆ, ಬರೋ ಭಾರತ್ ಮಾತಾಕ್ಕೆ, ಬರೋ ಭಾರತ್ ಮಾತಾಕ್ಕೆ, ಬಿಜೆಪಿ ಪಕ್ಷಕ್ಕೆ, ಕಮಲದ ಗುರುತಿಗೆ. ಮೂವ್ ಮೀಡಿಯಾ ಗಾಡಿ ಮೂವ್ ಮಾಡ್ತಾರೆ. ದಯಮಾಡಿ ಹೋಗಿ ಮುಂದಕ್ಕೆ ಜೀಪು, ದಯಮಾಡಿ ಎಲ್ಲರೂ ಮುಂದಕ್ಕೆ ಬನ್ನಿ. ಈ ದಿನ ನಮ್ಮ ಹುಣಸೂರು ತಾಲೂಕಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಣ್ಣ ಅವರು, ವಿಜೇಂದ್ರಣ್ಣ ಅವರು, ಜೊತೆಗೆ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂತ ಸನ್ಮಾನ್ಯ ಶ್ರೀ ಯದುವೀರ ಒಡೆಯರ್ರವರು ಮಹಾರಾಜರು ಮತಯಾಚನೆ ಮಾಡಲು ಇಂದು ಹುಣಸೂರು ತಾಲೂಕಿನ ನಮ್ಮ ಪಟ್ಟಣಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ. ತಾವೆಲ್ಲರೂ ಸಹ ಕ್ರಮ ಸಂಖ್ಯೆ 1ಕ್ಕೆ ಕಮಲದ ಗುರುತಿಗೆ ಮತವನ್ನ ಮೂಡೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಿಂದ ನಮ್ಮ ಮೈಸೂರಿನ ಮಹಾರಾಜ ಅಂತ ಯದುವೀರ ಒಡೆಯರ್ ಮಹಾರಾಜನ ಗೆಲ್ಲಿಸಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈ ಸಂದರ್ಭದಲ್ಲಿ ಹುಣಸೂರು ತಾಲೂಕಿನ ಜನತೆಯಲ್ಲಿ ಮಾಡ್ತಾ ಇದ್ದೀನಿ. ನಮ್ಮೆಲ್ಲರ ಸಹಕಾರ ಇರಲಿ, ಆಶೀರ್ವಾದ ಇರಲಿ. ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ನಮ್ಮೆಲ್ಲರ ಕ್ರಮ
ಕಮಲದ ಗುರುತಿಗೆ ತಮ್ಮೆಲ್ಲರ ಮತವನ್ನು ನೀಡಬೇಕು ಅಂತ ಮನವಿಯನ್ನು ಮಾಡ್ತೀವಿ. ಇದರ ಜೊತೆಗೆ ಅವ್ರ ಜೊತೆಗೆ ನಮ್ಮ ಹುಣಸೂರು ತಾಲೂಕಿನ ಶ್ರೀಮಂತ ನಾಯಕ ನಾಡು ಕಂಡಂತ ಶ್ರೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ದಿವಂಗತ ದೇವರಾಜ ಅರಸರವರ ಮೊಮ್ಮಗಳು ಸನ್ಮಾನ್ಯ ಶ್ರೀ ಚಂದ್ರಪ್ರಭಾ ಅರಸರವರ ಸುಪುತ್ರರಾದಂತ ಮಂಜುನಾಥ ಅರಸರವರು ಸಹ ಈ ದಿನ ನಮ್ಮ ಜೊತೆಗೆ ಈ ಒಂದು ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ. ನಮ್ಮ ಮೈಸೂರಿನ ಮಹಾರಾಜರು ಯದುವೀರರು ನಮ್ಮ ಹುಣಸೂರು ತಾಲೂಕಿನ ಮೊಮ್ಮಗ ನಮ್ಮ ಮೈಸೂರಿನ ಯದುವೀರ ಒಡೆಯರವರಿಗೆ ನಮ್ಮೆಲ್ಲರ ಮತವನ್ನು ನೀಡಬೇಕು. ನಮ್ಮ ಹುಣಸೂರು ತಾಲೂಕಿನ ಮಗರನ್ನ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಎಲ್ಲರೂ ಸಹ ಅವ್ರಿಗೆ ಹೆಚ್ಚಿನ ಮತಗಳನ್ನ ಹಾಕ್ಬೇಕು. ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು. ನರೇಂದ್ರ ಮೋದಿಜಿಯನ್ನ ಮತ್ತೊಮ್ಮೆ ರಾಷ್ಟ್ರದ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು. ಕುಮಾರಣ್ಣ ಅವರು ಮಂಡ್ಯದಿಂದ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ನಮ್ಮ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೀಗಿಸ್ತಕ್ಕಂಥದ್ರಲ್ಲಿ ತಾವೆಲ್ಲರ ಕೈಯನ್ನು ಜೋಡಿಸ್ತಾರೆ. ತಾವೆಲ್ಲರೂ ಸಹ ಸಹಕಾರವನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಎಲ್ಲರ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ತಡ ಆದರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿದ್ದೀರಿ, ಬಂದಿದ್ದೀರಿ, ಕಾದಿದ್ದೀರಿ. ಕುಮಾರಣ್ಣ ಅವ್ರನ್ನ ನೋಡ್ಲಿಕ್ಕೆ, ವಿಜಯೇಂದ್ರ ಅವರನ್ನ ನೋಡ್ಲಿಕ್ಕೆ, ಯದುವೀರ್ ಒಡೆಯರ್ ಮಹಾರಾಜನ ನೋಡ್ಲಿಕ್ಕೆ, ಅವ್ರ ಆಶೀರ್ವಾದವನ್ನು ಮಾಡಲಿಕ್ಕೆ ಎಲ್ಲರೂ ಸಹ ಕಾದಿದ್ದೀರಿ. ನಿಮ್ಮೆಲ್ಲ ಅನಂತ ಅನಂತ ವಂದನೆಗಳನ್ನ. ಒಂದು ಕಮಲದ ಗುರುತು ನಮ್ಮ ಹುಣಸೂರು ತಾಲೂಕಿನ ಮೊಮ್ಮಗ ಮೊಮ್ಮಗ ಯದುವೀರ್ ಒಡೆಯರ್ ಮಹಾರಾಜರಿಗೆ ತಮ್ಮೆಲ್ಲರ ಮತವನ್ನ ಕೊಟ್ಟು ನಮ್ಮ ಹುಣಸೂರು ತಾಲೂಕಿನ ಪ್ರತಿನಿಧಿ ನಮ್ಮ ದೇಶದ ಸಂಸತ್ನಲ್ಲಿ ಕೋರುವಂತೆ ಆಶೀರ್ವಾದವನ್ನ ತಾವೆಲ್ಲರೂ ಸಹ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ. ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿ ಮತ್ತೊಮ್ಮೆ ಆಯ್ಕೆ ಆಗ್ತಾರೆ. ಕುಮಾರಣ್ಣ ಅವರು ಈ ದೇಶದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ನಮ್ಮ ಕರ್ನಾಟಕದ ರೈತರ, ಬಡವರ, ದೀನ ದಲಿತರ ಪರವಾಗಿ ನೀರಾವರಿಯ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಗೆಲ್ಲರಿಗೂ ಸಹ ಇಲ್ಲಿ ಅವರ ಕೈಯನ್ನ ಬಲಪಡಿಸಬೇಕು. ಯದುವೀರ್ ಒಡೆಯರ್ ಮಹಾರಾಜರಿಗೆ ತಮ್ಮೆಲ್ಲರ ಮತವನ್ನು ಹಾಕಬೇಕು. ಕ್ರಮ ಸಂಖ್ಯೆ 1 ಕಮಲದ ಗುರುತು. ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ತಮ್ಮೆಲ್ಲರ ಮತವನ್ನು ಹಾಕಬೇಕು. ಏನ್ ಗೋವಿಂದಣ್ಣ, ಹಕ್ಕಿಗಳು ಹಾರಾಡ್ತಾ ಇದ್ದಾವೆ. ಶುಭ ಸಂಕೇತ. ಇವತ್ತು ಕುಮಾರಣ್ಣ ಅವರು ನಮ್ಮ ಹುಣಸೂರು ತಾಲೂಕಿಗೆ ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಕ್ಕಿಗಳು ಸಹ ಇವತ್ತು ಹಾರಾಡಿ ಶುಭ ಸೂಚನೆಯನ್ನ ನೀಡ್ತಾ ಇದ್ದಾವೆ. ಇವತ್ತು ಯದುವೀರ್ ಒಡೆಯರ್ ಮಹಾರಾಜರು ನಮ್ಮ ಕುಮಾರಣ್ಣ ಅವರು ನಮ್ಮ ರಾಜ್ಯದ 28 ಅಭ್ಯರ್ಥಿಗಳು ಬಿಜೆಪಿ ಜೆಡಿಎಸ್ ಪಕ್ಷದ ಮೈತ್ರಿಕೂಟದ 28 ಜನ ಅಭ್ಯರ್ಥಿಗಳು ಸಹ ವಿಜಯವನ್ನ ಸಾಧಿಸ್ತಾರೆ. ನಾವೆಲ್ಲರೂ ಸಹ ಹುಣಸೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಮತಗಳನ್ನ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಯಾವ್ದಾದ್ರು ತಾಲೂಕು ಅತಿ ಹೆಚ್ಚು ಮತಗಳ ಅಂತರವನ್ನು ಕೊಡುತ್ತೆ ಅಂತ ಹೇಳಿದ್ರೆ ಅದು ನಮ್ಮ ಹುಣಸೂರು ತಾಲೂಕು ಮೊದಲನೇ ಸ್ಥಾನದಲ್ಲಿ ಇರಬೇಕು ಅಂತಕ್ಕಂಥ ಮನವಿಯನ್ನು ನಾವು ತಮ್ಮಲ್ಲಿ ನಮ್ಮ ಹುಣಸೂರು ತಾಲೂಕಿನ ಜನರಲ್ಲಿ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ದಯಮಾಡಿ ತಾವೆಲ್ಲರೂ ಸಹ ಹೆಚ್ಚಿನ ಬೆಂಬಲವನ್ನ, ಸಹಕಾರವನ್ನ ಆಯ್ತಲ್ಲ ಗೋವಿಂದಣ್ಣ, ಕುಮಾರಣ್ಣ ಒಡೆಯರನ್ನು ನೋಡಕ್ಕೆ ಬೆಳ್ಳಕ್ಕಿಯರು ಬಂದ ಕುಮಾರಣ್ಣ ಜೊತೆಲೆ ಬರ್ತಾ ಇದ್ದಾವೆ ಪಕ್ಷಿಗಳು ನೋಡಿ. ಇದು ಹುಣಸೂರು ಪಟ್ಟಣಕ್ಕೆ ಆಗಮಿಸ್ತಿದ್ದಂಗೆ ಸನ್ಮಾನ್ಯ ಎಚ್.ಡಿ. ಕುಮಾರಣ್ಣ ಅವರು ಸ್ವಾಗತವನ್ನು ಪುನಃ ಬಯಸ್ತಾ ಇದ್ದಾವೆ. ಕೊಕ್ಕರಕ್ಕಿಗಳು ಪುನಃ ಕುಮಾರಣ್ಣ ಅವರ ಜೊತೆಲೇ ಬರ್ತಾ ಇದ್ದಾವೆ. ಇದು ಯದುವೀರ್ ಮಹಾರಾಜರ ಕಾಲ್ಗುಣ, ಕುಮಾರಣ್ಣ ಅವರ ಕಾಲ್ಗುಣ, ನಮ್ಮ ಡಿ ಹರೀಶ್ ಗೌಡರ ಕಾಲ್ಗುಣ ಅಂತ ಹೇಳಿ ಬಯಸ್ತೇನೆ. ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲಿ ಮಳೆ ಉಳಿಯುತ್ತೆ. ಈಗ ಇವತ್ತು ಶುಭ ಸಂಕೇತವಾದ ಅಕ್ಕಿಗಳು ನೋಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಕ್ರಮ ಸಂಖ್ಯೆ 1 ಕಮಲದ ಗುರುತು
ಕ್ರಮ ಸಂಖ್ಯೆ 1 ಕಮಲದ ಗುರುತು ಕ್ರಮ ಸಂಖ್ಯೆ 1 ಕಮಲದ ಗುರುತು ಕ್ರಮ ಸಂಖ್ಯೆ 1 ಕಮಲದ ಗುರುತು ಕಮಲದ ಗುರುತಿಗೆ ತಮ್ಮೆಲ್ಲರ ಮತವನ್ನ ಅಮಿತ್ ಅವ್ರ ಬಂದವರ ನಮ್ಮ ಜೊತೆಗೆ ನಮ್ಮ ಹಿರಿಯ ಮುಖಂಡರಾದಂತ ರಾಮದಾಸ್ ಸರ್ ಸಹ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ನಮ್ಮ ಯುವ ನಾಯಕರು ಸ್ನೇಹಿತರಾದಂತ ಅಮಿತ್ ಅವರು ಸಹ ನಮ್ಮ ಜೊತೆಗಿದ್ದಾರೆ. ನಮ್ಮ ಪಕ್ಷದ ಎಲ್ಲ ಮುಖಂಡಗಳು, ಬಿಜೆಪಿ ಪಕ್ಷದ ಮುಖಂಡಗಳು ಇವತ್ತು ನಮ್ಮ ಜೊತೆ ಇದ್ದು ನಿಧಾನ ಮಾಡೋ ಮೀಡಿಯಾ ಗಾಡಿ ನಿಧಾನ ಆಗೋಣ. ಒಡೆಯರ್ ಮಹಾರಾಜರ ಒಂದು ಗೆಲುವಿನ ಕಡೆಗೆ ನಾವೆಲ್ಲರೂ ಸಹ ಪ್ರಯತ್ನವನ್ನ, ಸಹಕಾರವನ್ನ, ನಮ್ಮ ಬೆಂಬಲವನ್ನ ನಿಧಾನ ಹೋಗಿ ಮೀಡಿಯಾ ಗಾಡಿ ದಯವಿಟ್ಟು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ದಯಮಾಡಿ ಮುಂದಕ್ಕೆ ಹೋಗೋದು ಕಲ್ಪನೆ बोलो भारत माता के, बोलो भारत माता के, बोलो यदवीर महाराज के, ಎಚ್.ಡಿ. ಕುಮಾರ್ ಅಣ್ಣವ್ರಿಗೆ, ಜಿ.ಡಿ. ಹರೀಶ್ ಗೌಡ್ರಿಗೆ, ಪ್ರತಾಪ್ ಸಿಂಹ ಅವ್ರಿಗೆ, ವಿಜಯನ್ ರಣ್ಣ ಅವ್ರಿಗೆ, ನನ್ನ ಆತ್ಮೀಯ ಸ್ನೇಹಿತರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಸಹ ಇವತ್ತು ಈ ಕಾರ್ಯಕ್ರಮ बोलो ಯದವೀರ್ ಮಹಾರಾಜ್ के, ಎಚ್.ಡಿ. ಕುಮಾರ್ ಅಣ್ಣವ್ರಿಗೆ, ಎಚ್.ಡಿ. ದೇವೇಗೌಡರಿಗೆ, ಮೋದಿಜಿಗೆ, ಕಮಲದ ಗುರುತಿಗೆ, ಬಿಜೆಪಿ ಪಕ್ಷಕ್ಕೆ, ಜೆಡಿಎಸ್ ಪಕ್ಷಕ್ಕೆ, बोलो ಭಾರತ್ ಮಾತಾ के. ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಆಯ್ಕೆ ಆಗ್ತಾರೆ. ಭಾರತ್ ಮಾತಾ ಕೆ. ಕೇಂದ್ರದ ಮಂತ್ರಿ ಆಗ್ತಾರೆ. ಹರೀಶ್ ಗೌಡ್ರಿಗೆ, ಯದುವೀರ್ ಮಹಾರಾಜರಿಗೆ, ಇವತ್ತು ನಮ್ಮ ಮೈಸೂರು ಲೋಕಸಭಾ ಕ್ಷೇತ್ರದ ಗಾಡಿ ಮೂವ್ ಮಾಡಿ ಅಣ್ಣ, ಮೀಡಿಯಾ ಗಾಡಿ ಸ್ವಲ್ಪ ಮುಂದೆ ಹೋಗಿ. ಇವತ್ತು ನೋಡಿ, ಗಾಡಿ ಮುಂದೆ ಜಾಗ ಇದೆ, ದಯವಿಟ್ಟು. ದಯಮಾಡಿ ಮುಂದೆ ಹೋಗ್ಬೇಕು. ದಯಮಾಡಿ ಇಲ್ಲೇ ಮೈಕ್ ಗಾಡಿ ಇದೆ ಅಣ್ಣ. ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಮೀಡಿಯಾ ಗಾಡಿ ಸ್ವಲ್ಪ ಮೂವ್ ಮಾಡಿ ಅಣ್ಣ, ಸ್ವಲ್ಪ ಆರನ್ನು ಮೈಕ್ ಮೂವ್ ಮಾಡಿ. ಇಕ್ಬೇಕಲ್ಲ. ಇಲ್ಲೇ ಮಾತಾಡ್ಬಿಡೋಣ. ಸಂವಿಧಾನ ಸರ್ಕಲ್ ದಯಮಾಡಿ ಬಂದ್ಬಿಡಿ ಮುಂದಕ್ಕೆ. ಬನ್ನಿ ಮುಂದಕ್ಕೆ ಬನ್ನಿ. ಮೂವ್ ಮಾಡಿ, ಮೀಡಿಯಾ ಗಾಡಿ ಸ್ವಲ್ಪ ಮೂವ್ ಮಾಡಿ. ಮೂವ್ ಮಾಡಿ, ಸ್ವಲ್ಪ ಮೂವ್ ಮಾಡಿ. ದಯಮಾಡಿ ಬರ್ಬೇಕು ಸಂವಿಧಾನ ಸರ್ಕಲ್ಗೆ. ಮಾತಾಡೋಣ. ದಯಮಾಡಿ ಎಲ್ಲ ಮುಂದಕ್ಕೆ ಬರ್ಬೇಕು. ಕುಮಾರಣ್ಣ ಅವರು ಗಾಡಿ ನಿಲ್ಲಿಸಿ, ಮೀಡಿಯಾ ಗಾಡಿ ನಿಲ್ಲಿಸಿ. ನಿಲ್ಲಿಸಿ ಸ್ವಲ್ಪ. ನಿಧಾನಕ್ಕೆ ಮೂವ್ ಮಾಡಿ, ನಿಧಾನಕ್ಕೆ ಮೂವ್ ಮಾಡಿ. ದಯಮಾಡಿ ಎಲ್ಲರೂ ಸಹ ನಿಲ್ಸಿ ವೆಹಿಕಲ್ ನಿಲ್ಸಿ ಮುಂದಕ್ಕೆ ಹೋಗಿಲ್ಲ. ಅಲ್ಲಿ ನಿಂತಿರೋರೆಲ್ಲ ಮುಂದಕ್ಕೆ ಬರ್ಬೇಕು. ದಯಮಾಡಿ ಮುಂದಕ್ಕೆ ಹೋಗ್ಬೇಕು. ದಯಮಾಡಿ ಮುಂದಕ್ಕೆ ನಡೀರಿ. ಏನು ಸುರೇಶ್ ಅವ್ರು ಏನೇನು ನೋಡ್ರಿ, ಸ್ವಲ್ಪ ಮೂವ್ ಮಾಡಿ, ಸ್ವಲ್ಪ ಮೂವ್ ಮಾಡಿ. ಅಣ್ಣ ಮೀಡಿಯಾ ಗಾಡಿ ಮೂವ್ ಅಣ್ಣ, ಮೀಡಿಯಾ ಗಾಡಿ ಮೂವ್ ಮಾಡಿ. ಸ್ವಲ್ಪ ಮೂವ್ ಮಾಡಿ, ಖಾಲಿ ಇದೆ ಅಲ್ಲಿವರೆಗೂ ಮೂವ್ ಮಾಡಿ. ನಡಿ ಮೂವ್ ಮಾಡ್ಕೊಳ್ಳಿ. ಸುರೇಶ್ ಅವರೇ ಆಯ್ತು, ಮುಂದಕ್ಕೆ ನಡ್ರಿ. ದಯಮಾಡಿ ಮುಂದಕ್ಕೆ ಹೋಗ್ಬೇಕು. ನಡ್ರಿ ಮುಂದಕ್ಕೆ. ಸತ್ಯವರೇ ಬನ್ನಿ, ಮುಂದಕ್ಕೆ ಕರ್ಕ ಬನ್ನಿ, ಮುಂದಕ್ಕೆ ಇಳಿಸಿ. ಒಳಗೆ ಕೂತಾರಲ್ಲಿ ಕಳಿಸಿ ಒಳಗಡೆ. ಮೂವ್ ಮಾಡಿ, ಮೀಡಿಯಾ ಗಾಡಿ ಮೂವ್ ಮಾಡ್ಕೊಳ್ಳಿ. ಬರ್ಬೇಕು ನಿಧಾನಕ್ಕೆ ಹೋಗ್ತಾರೆ. ಬರ್ಬೇಕು. ದಯಮಾಡಿ ಬೇಡ ಬರ್ಬೇಕು. ಕುಮಾರಣ್ಣ ಅವ್ರು ಮಾತಾಡ್ತಾರೆ. 5 ನಿಮಿಷ ಮುಗಿಸ್ಕೊಂಡು ಹೋಗ್ರಿ. ಬನ್ನಿ ನಡ್ರಿ ಮುಂದಕ್ಕೆ. ಯಾವತ್ತು ನಡ್ರಿ ಮುಂದಕ್ಕೆ ನಡ್ರಿ. ಮೀಡಿಯಾ ಗಾಡಿ ಸ್ವಲ್ಪ ಮುಂದಿದೆ. ದಯಮಾಡಿ ಮುಂದಕ್ಕೆ ಹೋಗ್ಬೇಕು. ಆಯ್ತು. ನಮ್ಮ ನಿಮ್ಮೆಲ್ಲರ ಪ್ರಸಾದ್ ಅವರು ನಡ್ರಿ ಮುಂದಕ್ಕೆ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಕುಮಾರಣ್ಣ ಅವರು ಏನು ಹುಣಸೂರು ತಾಲೂಕಿಗೆ ಬಂದಿದ್ದಾರೆ. ವಿಜೇಂದ್ರ ಅವರು ಸಹ ಬಂದಿದ್ದಾರೆ. ಇವತ್ತು ಯದುವೀರ ಒಡೆಯರ್ ಮಹಾರಾಜರು ಇವತ್ತು ನಮ್ಮ ಹುಣಸೂರು ತಾಲೂಕಿಗೆ ನಮ್ಮ ಯದುವೀರ್ ಮಹಾರಾಜರು ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದಾರೆ. ತಾವೆಲ್ಲರೂ ಸಹ ಕ್ರಮ ಸಂಖ್ಯೆ 1 ಕಮಲದ ಗುರುತಿಗೆ ತಮ್ಮೆಲ್ಲರ ಮತವನ್ನು ನೀಡೋದ್ರ ಮುಖಾಂತರ ಅತಿ ಹೆಚ್ಚಿನ ಹಂತದಲ್ಲಿ ಯದುವೀರ
ಒಡೆಯರ್ ಮಹಾರಾಜರನ್ನ ಗೆಲ್ಲಿಸ್ಬೇಕು ಅಂತಕ್ಕಂಥ ಮನವಿಯನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ. ಕ್ರಮ ಸಂಖ್ಯೆ 1 ಕಮಲದ ಗುರುತು, ಸಂಖ್ಯೆ 1 ಕಮಲದ ಗುರುತು. ಕಮಲದ ಗುರುತಿಗೆ ತಮ್ಮೆಲ್ಲರ ಮಾತಾಡ್ತಾರೆ. ನಡೀರಿ. ಕುಮಾರಣ್ಣ ಅಮ್ಮನ ಮೇಲೆ ನೆಚ್ಚಿನ ನಾಯಕರಂತ ಕುಮಾರಣ್ಣ ಅವರು ನಿಮ್ಮೆಲ್ಲ ಕುರಿತು ಮಾತನಾಡ್ತಾರೆ. ನಾವೆಲ್ಲರೂ ಬರ್ಬೇಕು ಅಂತ ನಮ್ಮಲ್ಲಿ ಕೈ ಹಿಡಿದು ಮನವಿಯನ್ನು ಮಾಡ್ತೀವಿ. ಗ್ರಾಮಗಳಿಗೆ ಹುಣಸೂರು ಪಟ್ಟಣದ ಜನರಿಗೆ ಕಾವೇರಿ ಕುಡಿಯೋ ನೀರನ್ನ ತಂದುಕೊಟ್ಟಂತವರು ಕುಮಾರಣ್ಣ ಅವರು, GT ದೇವೇಗೌಡರು. ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮೆಲ್ಲರ ಆಶೀರ್ವಾದವನ್ನ ಮೈಸೂರಿನ ಮಹಾರಾಜರಿಗೆ ಮಾಡಬೇಕು. ಮೈಸೂರಿನ ನಮ್ಮ ಯದುವೀರ ಒಡೆಯರ್ ಮಹಾರಾಜರು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನ ಮೂಡಿಸಿದ್ದಾರೆ. ಕೆಲಸವನ್ನ ಮಾಡ್ತಾರೆ. ಕುಮಾರಣ್ಣ ಅವರು, ಸಿದ್ದೇಗೌಡ ಅಪ್ಪಾಜಿ ಅವರು, ಯಡಿಯೂರಪ್ಪಾಜಿ ಅವರು, ವಿಜೇಂದ್ರ ಅವರು ಎಲ್ಲರ ಕೈಯನ್ನ ಬಲಪಡಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಸಹ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಈ ಬಾರಿ 400 ಗಾಡಿ ಮಾಡಿ, ಮೀಡಿಯಂ ಗಾಡಿ ಮಾಡ್ತಾರೆ. ಈ ಬಾರಿ 400 ಅಧಿಕ ಸೀಟ್ಗಳನ್ನ ಇಂಡಿಯಾ ಮೈತ್ರಿ ಕೂಡ ತರುತ್ತೆ. ನಮ್ಮ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗ್ತಾರೆ. ಕುಮಾರಣ್ಣ ಅವರು ಈ ಕೇಂದ್ರ ಸರ್ಕಾರ ಮಂತ್ರಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನಮಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ಸರ್ಕಾರ ಇವತ್ತು ಏನು ರೈತರ ವಿರುದ್ಧವಾಗಿ ಕೆಲಸವನ್ನ ಮಾಡ್ತಾ ಇದೆ. ಇವತ್ತು ರೈತರ ಪರವಾದ ಕೆಲಸವನ್ನ ನಮ್ಮ ಕುಮಾರಣ್ಣ ಅವರು ಮಾಡ್ತಾರೆ. ರಾಜ್ಯದ ರೈತರ ಪರವಾಗಿ ನೀರಾವರಿ ಯೋಜನೆಗಳನ್ನ ಜಾರಿಗೆ ತರಲು ಇವತ್ತು ಸಂಪೂರ್ಣ ಸಹಕಾರವನ್ನು ನಮ್ಮ ಕುಮಾರಣ್ಣ ಅವರು ಕೇಂದ್ರದ ಮಂತ್ರಿಯಾಗಿ ನಮ್ಮೆಲ್ಲರ ಆಶೆಗಳನ್ನ ಈಡೇರಿಸ್ತಾರೆ. ನಮ್ಮ ರೈತರ ಪರವಾಗಿ ಹೋರಾಟವನ್ನ ಮಾಡ್ತಾರೆ. ದಯಮಾಡಿ ಎಲ್ಲ ಮುಂದಕ್ಕೆ ಬನ್ನಿ, ನಿಮ್ಮನ್ನೆಲ್ಲ ಕುರಿತು ಮಾತನಾಡ್ತಾರೆ. ಮುಂದಕ್ಕೆ ಬನ್ನಿ, ಬಸವರಾಜ ಮುಂದಕ್ಕೆ ಬನ್ನಿ. ಮುಂದಕ್ಕೆ ಬರ್ಬೇಕು. ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರು ಇವನ್ನೆಲ್ಲ ಮಾತನಾಡ್ತಾರೆ. ಎಲ್ಲರೂ ಸಹಕಾರವನ್ನು ಕೊಡಬೇಕು. ಹೆಚ್ಚಿಗೆ ಏನಿಲ್ಲ, ಇನ್ನೊಂದು 1/4 ಗಂಟೆ ಕಾರ್ಯಕ್ರಮ ಮುಗಿಯುತ್ತೆ. ನಾವೆಲ್ಲರೂ ಸಹ ರಾತ್ರಿ 9 ಗಂಟೆ ಆದರೂ ಸಹ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇವತ್ತು ಆಶೀರ್ವಾದವನ್ನ ಮಾಡಬೇಕು ಅಂತ ನಿಮಗೆ ಬಂದಿದ್ದೀರಿ. ಬಿಜೆಪಿ JDS ಪಕ್ಷದ ಮೈತ್ರಿ ಅಭ್ಯರ್ಥಿಗಳಾದ ಯದುವೀರ ಒಡೆಯರ್ ಅವರ ಕೈಯಿಂದ ಬಲಪಡಿಸಬೇಕು ಅಂತ ತಾವೆಲ್ಲ ಬಂದಿದ್ದೀರಿ. ಆಶೀರ್ವಾದವನ್ನು ಮಾಡ್ತೀರಿ ಅಂತಕ್ಕಂಥ ಭರವಸೆಯನ್ನು ನಾವೆಲ್ಲರೂ ಸಹ ಕೊಡ್ತಾ ಇದ್ದೀರಿ. ತಮ್ಮೆಲ್ಲರ ಆಶೀರ್ವಾದ ಇರಲಿ. ತಮ್ಮೆಲ್ಲರ ಆಶೀರ್ವಾದ ಸಹಕಾರ ಕ್ರಮ ಸಂಖ್ಯೆ 1 ಕಮಲದ ಗುರುತು, ಕಮಲದ ಗುರುತಿಗೆ ತಮ್ಮೆಲ್ಲರ ಮತವನ್ನು ಹಾಕೋದ್ರ ಮುಖಾಂತರ ಆಶೀರ್ವಾದ ಮಾಡಬೇಕು. ಎಲ್ಲ ಮುಂದೆ ನಡೀರಿ, ಮುಂದೆ ಬರಬೇಕು, ಮುಂದೆ ಬನ್ನಿ. ಎಲ್ಲ ದಯಮಾಡಿ ಮುಂದೆ ಬರಬೇಕು. ಬನ್ನಿ ಬನ್ನಿ, ಮಾತಾಡ್ತೀವಿ ಬನ್ನಿ. ರವಿಪಲ್ಲ ಮುಂದೆ ಬನ್ನಿ. ಕುಮಾರಣ್ಣ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಲಿದ್ದಾರೆ. ಮುಂದೆ ಬರಬೇಕು, ವಿಜೇಂದ್ರನವರು ಮಾತಾಡಲಿದ್ದಾರೆ. ಬರ್ಬೇಕು. ಅಲ್ಲಿ ವೆಂಕಟಪತಿಯವ್ರನ್ನ ಬರ್ಬೇಕು ಮುಂದಕ್ಕೆ. ಬನ್ನಿ, ಮುಂದಕ್ಕೆ ಬನ್ನಿ. ಬನ್ನಿ ರವಿ ಅವರ ಬನ್ನಿ, ಬಾಲಟೇಶನ ದಯಮಾಡಿ ಇಲ್ಲೇ ಸ್ವಲ್ಪ ಮುಂದೆ. JDS ಪಕ್ಷಕ್ಕೆ ಎಲ್ಲ ಭಾರತ್ ಮಾತಾಕ್ಕೆ ಸ್ವಲ್ಪ ಹೇಳ್ತೀನಿ ದಯಮಾಡಿ ಒಂಚೂರು ಮುಂದಕ್ಕೆ ಬಲ್ದಗಡೆಗೆ ಹಾಕಬೇಕು ಕಾರು. ಸ್ವಲ್ಪ ಬಲ್ದಗಡೆ ಬಲ್ದಗಡೆ ಸ್ವಲ್ಪ ಮುಂದೆ ಎಲ್ಲ ಮುಂದೆ ಬರಬೇಕು. ದಯಮಾಡಿ ಸ್ವಲ್ಪ ಮುಂದೆ ಹೋಗಿ ಅರ್ಧ ಕಡೆ ಹೋಗಿ, ಸ್ವಲ್ಪ ಮುಂದೆ ಹೋಗಿ ಅರ್ಧ ಕಡೆ. ಹೋಗಿ
ಸಾಕಲ್ಲ ಗಿಲ್ಸಿಸಲ್ಲ ಗಾಡಿ ಮೀಡಿಯಾ ಗಾಡಿ ನಿಲ್ಲಿಸು ಅಲ್ಲೇ ಇರಲಿ. ಕೇಬಲ್ ಬೈಕ್ ಆನ್ ಮಾಡು. ಮೀಡಿಯಾ ಗಾಡಿ ಆದ್ರೆ ಅಂತ ರಿವರ್ಸ್ ಬಾಣ ಅಂತೀರು ನಿಧಾನಕ್ಕೆ. ಬನ್ನಿ ಇನ್ನೂ ಬನ್ನಿ. ಶಾಸಕ ಹರೀಶ್ ಗೌಡರಿಗೆ ಬೃಹತ್ ರೋಡ್ ಶೋ ಮೂಲಕ ಸಾವಿರಾರು ಕಾರ್ಯಕರ್ತರೊಂದಿಗೆ ಇವತ್ತು ಆಗಮಿಸಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿ ನೇತೃತ್ವವನ್ನು ವಹಿಸಿಕೊಂಡಂತಹ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟವನ್ನು ಪರಿಹರಿಸಿದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಅದೇ ಇಂದು ಬೇಡ ಇದಿರಲಿ. ಒಂದು ನಿಮಿಷ ದಯಮಾಡಿ ಗಲಾಟೆ ಮಾಡಬೇಡಿ. ಇದು ನಮ್ಮ ಹುಣಸೂರು ತಾಲೂಕಿಗೆ ಕೇಳಿಸ್ತಾರೆ ಸುಮ್ಮನೆ. ಇಂದು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು, ಭಾರತ್ ಮಾತಾ ಕಿ ಇಂದು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಗ್ರಾಮ ವಾಸ್ತವ್ಯದ ಪರಿಕಲ್ಪನೆಯನ್ನ ಇಡೀ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ರಾಜ್ಯದಲ್ಲಿ ಜಾರಿಗೆ ತಂದಂತವರು ನಮ್ಮ ಕುಮಾರಣ್ಣವರು. ಇಡೀ ರಾಜ್ಯದ ರೈತರ ಸಾಲ ಮನ್ನಾ ಮಾಡಿದಂತವರು, ಸುಮಾರು 26,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದಂತವರು ನಮ್ಮ ಕುಮಾರಣ್ಣವರು. ಇವತ್ತು ನಿಮ್ಮೆಲ್ಲರ ನಡುವೆ ಇವತ್ತು ಅವ್ರು ಬಂದು ನಮ್ಮ ಮೈಸೂರಿನ ಯದುವೀರ ಒಡೆಯರ್ ಮಹಾರಾಜರ ಪರವಾಗಿ ಮತಯಾಚನೆ ಮಾಡಲು ನಮ್ಮ ಮಧ್ಯೆ ಬಂದು ನಿಂತಿದ್ದಾರೆ. ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಆಯ್ಕೆಯಾಗ್ತಾರೆ. ಅವರ ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯದ ಪರವಾಗಿ ಕೇಂದ್ರದ ಮಂತ್ರಿಗಳಾಗಿ ನಮ್ಮ ಕುಮಾರಣ್ಣ ಅವರು ನಮ್ಮ ರಾಜ್ಯದ ರೈತರ ಕಷ್ಟಗಳನ್ನ ಸುಖಗಳನ್ನ ಪರಿಹರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಕುಮಾರಣ್ಣ ಅವರು ಮಾಡ್ತಾರೆ. ಅವರು ಇವತ್ತು ಮಂಡ್ಯ ಸಂಸದರಾಗಿ ಇವತ್ತು 5 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸ್ತಾರೆ. ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ. ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ನಮ್ಮ ರೈತರ ಪರವಾಗಿ ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಏಕೈಕ ನಾಯಕರು ನಮ್ಮ ಕುಮಾರಣ್ಣ ಅವರು. ಇದು ಸನ್ಮಾನ್ಯ ಶ್ರೀದೇವೇಗೌಡ ಅಪ್ಪಾಜಿ ಅವರು 92 ವಯಸ್ಸಲ್ಲೂ ಸಹ ಸಂಸತ್ತಿನಲ್ಲಿ ಕಾವೇರಿಯ ಪರವಾಗಿ, ಮೇಕೆದಾಟಿನ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಅವರಿದ್ರೆ ನಮ್ಮ ಶ್ರೀದೇವೇಗೌಡ ಅಪ್ಪಾಜಿ ಅವರು. ಇವತ್ತು ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪಾಜಿ ಅವರು ಹಲವಾರು ನಿವಾರಣೆ ಯೋಜನೆಗಳನ್ನ ನಮ್ಮ ರೈತರಿಗೆ, ನಮ್ಮ 5 ರೂಪಾಯಿ ಹಾಲಿನ ಉತ್ಪಾದಕರು 5 ರೂಪಾಯಿ ಕೊಡ್ತಕ್ಕಂಥದ್ದು, ಕಿಸಾನ್ ಸಮ್ಮಾನ ಯೋಜನೆ 10,000 ರೂಪಾಯಿ ಕೊಡ್ತಕ್ಕಂಥ ಅನೇಕ ಯೋಜನೆ ಜಾರಿಗೆ ತಂದಿದ್ರು. ಅವರ ಕೈಯನ್ನು ಸಹ ಬಲಪಡಿಸಬೇಕು. ನಮ್ಮ ರಾಜ್ಯಾಧ್ಯಕ್ಷರಂತ ಬಿ.ವೈ. ವಿಜಯೇಂದ್ರಣ್ಣ ಅವ್ರ ಕೈಯನ್ನು ಸಹ ಬಲಪಡಿಸಬೇಕು. ನಮ್ಮ ರಾಜ್ಯದ ಯುವ ನಾಯಕರು ಇವತ್ತು ಯುವಕರನ್ನೆಲ್ಲ ಸೈನ್ಯವನ್ನ ಕಟ್ತಾ ಇರ್ತಕ್ಕಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಕೈಯನ್ನು ಸಹ ನಾವೆಲ್ಲರೂ ಸೇರಿ ಬಲಪಡಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಮೈಸೂರಿನ ಮಹಾರಾಜರು ಅಪಾರವಾದಂತ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಮ್ಮ ಹುಣಸೂರು ತಾಲೂಕಿಗೆ, ಹುಣಸೂರು ಪಟ್ಟಣಕ್ಕೆ ಕಾವೇರಿ ಕುಡಿಯುವ ನೀರು ಯೋಜನೆ ಇವತ್ತು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕುಮಾರಣ್ಣ ಅವರು, ಜಿ.ಟಿ. ದೇವೇಗೌಡರು. ಮೂಲತಃವಾಗಿ ಕನ್ನಂಬಾಡಿ ಕಟ್ಟೆನ ಕರೆದಂತ ನಮ್ಮ ಮೈಸೂರಿನ ಮಹಾರಾಜರು. ಇವತ್ತು ಯದುವೀರ ಒಡೆಯರ್ ಅವರು ಇವತ್ತು ಮಹಾರಾಜರ ಮುಂದೆ ನಿಂತಿದ್ದಾರೆ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮನಸ್ಥಿತಿಯನ್ನ ಇಟ್ಕೊಂಡು ಇವತ್ತು ನಮ್ಮನ್ನ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇವತ್ತು
ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನೀವು ಅದರ ಜೊತೆಗೆ ನಮ್ಮ ಮೈಸೂರಿನ ನಮ್ಮ ಹುಣಸೂರಿನ ಧೀಮಂತ ನಾಯಕರು, ದೇಶ ಕಂಡಂತ ಅಪ್ರತಿಮ ಹಿಂದುಳಿದ ವರ್ಗದ ನಾಯಕರಾದಂತ ಧೀಮಂತ ನಾಯಕರಾದಂತ ದೇವರಾಜ್ ಅರಸ್ನವರ ಮೊಮ್ಮಗಳಾದಂತ ಮಂಜುನಾಥ್ ಅರಸ್ನವರು ಸಹ ನಮ್ಮ ಜೊತೆ ಇವತ್ತು ಬಂದಿದ್ದಾರೆ. ಅವರು ಸಹ ಇವತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಜೊತೆಗೆ ನಮ್ಮ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ ವಿಜೇಂದ್ರಣ್ಣ ಅವರು ಸಹ ಬಂದಿದ್ದಾರೆ, ಮಾತಾಡಿ ಹೊರಟಿದ್ದಾರೆ. ಜೊತೆಗೆ ನಮ್ಮ ರಾಮದಾಸ್ ರವರು, ಜೊತೆಗೆ ಅಮಿತ್ ರವರು, ನಮ್ಮ ಎರಡೂ ಪಕ್ಷಗಳ ಸರ್ಕಾರದಿಂದ ಯಾವುದೇ ಅನುದಾನ, ಯಾವುದೇ ಸಹಕಾರಗಳು ಸ್ಪಂದನೆ ಸಿಗ್ತಾ ಇಲ್ಲ. ತಾವೆಲ್ಲರೂ ಸಹ ಹೆಚ್ಚಿನ ಸಹಕಾರವನ್ನ ಕ್ರಮ ಸಂಖ್ಯೆ 1ಕ್ಕೆ ಕಮಲದ ಗುರುತಿಗೆ ಹಾಕಬೇಕು. ತಮ್ಮೆಲ್ಲರಿಗೂ ಶ್ರೇಷ್ಠಾಂಗ ನಮಸ್ಕಾರವನ್ನ ಮಾಡ್ತಾ ಈಗ ಜೊತೆಗೆ ಇವತ್ತು ಒಂದು ನಿಮಿಷ ಇವತ್ತು ನಮ್ಮ ಒಂದು ನಿಮಿಷ ಹುಣಸೂರು ತಾಲೂಕಿನ ಕಲಾವಿದರು ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಹಲವಾರು ಕಲೆ ಕ್ಷೇತ್ರಕ್ಕೆ ಇವತ್ತು ನಮ್ಮ ಹುಣಸೂರು ತಾಲೂಕಿನಲ್ಲೇ ಜನಿಸಿ ಇವತ್ತು ಹುಣಸೂರು ತಾಲೂಕಿನಿಂದ ಬೆಳೆದಂತವರು ನಮ್ಮ ದ್ವಾರಕೀಶ್ರವರು. ದಯಮಾಡಿ ಒಂದು ನಿಮಿಷ ಅವ್ರಿಗೋಸ್ಕರ ಮೌನಾಚರಣೆಯನ್ನ ಮಾಡಬೇಕು. ಅದಾದ ನಂತರ ನಮ್ಮ ಯದುವೀರ್ ಮಹಾರಾಜರು ಮಾತನಾಡ್ತಾರೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಅಭ್ಯರ್ಥಿಯಾದಂತಹ ಮಹಾರಾಜ ಯದುವೀರ್ ಒಡೆಯರ್ ಅವರು ಮಾತನಾಡ್ತಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಜನತಾದಳಿನ ಅಧ್ಯಕ್ಷರಾದ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ಅವರೇ, ಮಾಜಿ ಸಚಿವರಾದ ಶ್ರೀ ರಾಮದಾಸ್ ಅವರೇ, ಹುಣಸೂರು ತಾಲೂಕಿನ ಶಾಸಕರಾದ ಶ್ರೀ ಹರೀಶ್ ಗೌಡ ಅವರೇ, ಉಪಸ್ಥಿತರಿರುವ ನಮ್ಮ ಎರಡು ಪಕ್ಷದ ಎಲ್ಲ ಮುಖಂಡರೇ, ನಮ್ಮ ಎರಡು ಪಕ್ಷದ ಎಲ್ಲ ಕಾರ್ಯಕರ್ತ ಸಹೋದರ ಸಹೋದರಿಯರೇ, ಹಿರಿಯರೇ, ಮಹನೀಯರೇ, ಮಹಿಳೆಯರೇ, ನಮ್ಮ ಮಾಧ್ಯಮದ ಮಿತ್ರರೇ, ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಹುಣಸೂರು ತಾಲೂಕಲ್ಲಿ, ನಮ್ಮ ಹುಣಸೂರು ಟೌನಲ್ಲಿ ಇವತ್ತು ಬೃಹತ್ ಮೆರವಣಿಗೆಗೆ ಇವತ್ತು ಹುಣಸೂರು ಟೌನಲ್ಲಿ ಒಂದು ಬೃಹತ್ ಮೆರವಣಿಗೆ ಅಭಿವೃದ್ಧಿ ಇರ್ಬೋದು, ಇರ್ಬೋದು, ಹಾಗೂ ಭಾರತದ ಪಾರಂಪರ್ಯವನ್ನು ಬೆಳೆಸಿರ್ಬೋದು, ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತಾ ಅವರು ಮುಂದುವರಿತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಬೆಂಬಲಕ್ಕಾಗಿ ನಾವೆಲ್ಲರೂ ನಿಂತ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗುತ್ತೆ. ಮೈಸೂರು ಅರಸರು ಹಿಂದೇನೂ ಸಹ ಸದಾ ಜನರ ಹಿತಕ್ಕಾಗಿ ಕಾಪಾಡುವಂತ ಬಂದಿದ್ರು, ಜನರ ಹಿತರಕ್ಷಣೆಗೋಸ್ಕರ ನಿಂತಿದ್ರು, ಜನರ ಮಧ್ಯೆ ನಿಂತು ಎಲ್ಲ ಕೆಲಸವನ್ನು ಮಾಡಿದ್ರು. ಅದೇ ರೀತಿಯೂ ಸಹ ನಾವು ಕೂಡ ಮಾಡ್ತಾ ಮುಂದುವರಿತೀವಿ. ನಾನು ಹೇಳಿದನಾಗಲೇ ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮೆಲ್ಲರೂ ಮನೆ ಮಗ ಈ ಕೆಲಸ ಮಾಡುವಂಥದ್ದು ನನ್ನ ಸೌಭಾಗ್ಯ ಆಗುತ್ತೆ ಅಂತ. ಕಾರ್ಯಕರ್ತರ ಜೊತೆಗೆ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡುವಂಥದ್ದು ಕೂಡ ನನ್ನ ಕರ್ತವ್ಯ ಹಾಗೂ ಸೌಭಾಗ್ಯ ಆಗುತ್ತೆ. ಹಿಂದೆ ಮೈಸೂರು ಅರಸರ ಪ್ರತಿಧ್ವನಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರಿಂದ ಕೇಳಿ ಬರ್ತಾ ಇದೆ ಅಂತ ನಾನು ಹಲವಾರು ಸತಿ ಹೇಳಿದ್ದೀನಿ. ಈ ನಿಟ್ಟಿನಲ್ಲಿ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗವನ್ನು ಕಾಣುವಂಥ ಕೆಲಸ ಬರ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸೋಣ. ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ, ಕಳೆದ 10 ವರ್ಷ ಇದು ಬರೀ ಅವರ ಟ್ರೇಲರ್ ಅಂತ. ಟ್ರೇಲರ್ ಭಾಳ ಚೆನ್ನಾಗಿದೆ, ನೀವು ಮೂವಿ ಹೇಗೆ ನೋಡ್ಬೋದು, ಸಿನಿಮಾ ಹೇಗೆ ನೋಡ್ಬೋದು ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು. ಭಾಳ ಸುಲಭ.
ಏಪ್ರಿಲ್ 26ನೇ ತಾರೀಕು ಮತಗಟ್ಟೆಗೆ ಹೋಗಿ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಆ ಕಮಲದ ಗುರುತಕ್ಕಾಗಿ ಕ್ರಮ ಸಂಖ್ಯೆ 1ಕ್ಕೆ ನೀಡಿ ಮತ್ತು ವಿಶೇಷ ಭಾರತ ನಿರ್ಮಾಣದ ಕೆಲಸವನ್ನು ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಹುಣಸೂರು ತಾಲೂಕಿನ ಜನಾಂಗಕ್ಕೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಆತ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ ಅಭಿವೃದ್ಧಿ ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಯದುವೀರ್ ಒಡೆಯರ್ ಅವರ ಪರವಾಗಿ ಈ ದಿನ ನಿಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಗೌಡ್ರ ಪರವಾಗಿ ಹರೀಶ್ ಗೌಡ್ರು ಇವತ್ತು ಅವರ ಜೊತೆಯಲ್ಲಿ ನಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಪ್ರಥಮವಾಗಿ ತಮ್ಮೆಲ್ಲರಲ್ಲಿ ಕ್ಷಮೆ ಕೋರಲಿಕ್ಕೆ ಬಯಸ್ತೇನೆ. ಕಾರಣ ಬಹುಶಃ ನಾವು 7 ಗಂಟೆಗೆ ಬಂದಿದ್ರೆ ದೊಡ್ಡ ಮಟ್ಟದಲ್ಲಿ ಹಳ್ಳಿಯಿಂದ ನಮ್ಮ ತಾಯಂದಿರು ಹಿರಿಯರು ಸಭೆಗೆ ಬಂದಂಥದ್ದೇನಿದೆ ಈಗ 9 ಗಂಟೆ ಆಗಿದೆ. ಆದರೂ ಸಹ ತಾವೆಲ್ಲರೂ ಇಷ್ಟೊಂದು ಉತ್ಸಾಹದಲ್ಲಿ ಯದುವೀರ್ ಒಡೆಯರ್ ಅವರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹುಣಸೂರಿಗೆ ನಾನು ಬಂದಂಥ ಎಲ್ಲ ಸಮಯದಲ್ಲೂ ಹುಣಸೂರಿನ ನನ್ನ ತಂದೆ ತಾಯಂದರು ಮನೆ ಮಗ ಬಂದಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ನನಗೇನು ಸದಾ ಬಂದಂಥ ಸಂದರ್ಭದಲ್ಲಿ ಸ್ವಾಗತವನ್ನು ಪ್ರೀತಿಯಿಂದ ನೀಡ್ತೀರಿ. ನನ್ನ ಜೀವನದಲ್ಲಿ ಹುಣಸೂರು ತಾಲೂಕಿನ ಜನತೆಯನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯುವಕರಾಗಿರ್ತಕ್ಕಂಥ ನನ್ನ ಮಗ ನಿಖಿಲ್ ಕುಮಾರಸ್ವಾಮಿಗೆ ಆತ್ಮೀಯ ಸ್ನೇಹಿತರು ನಮ್ಮ ಹರೀಶ್ ಗೌಡ್ರು. ಹರೀಶ್ ಗೌಡ್ರು ಹುಣಸೂರಿಗೆ ಹಲವಾರು ವರ್ಷಗಳಿಂದ ಅಧಿಕಾರದಲ್ಲಿ ಹಿಂದೆ ಇದ್ದಂಥ ಸಂದರ್ಭದಲ್ಲೂ ನಿಮ್ಮ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನಿಮ್ಮೆಲ್ಲರ ಮನೆಯ ಮಗನಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ಅವರ ನೇತೃತ್ವದಲ್ಲಿ ನಮ್ಮ ಮೈಸೂರಿನ ರಾಜಮನೆತನದ ಯದುವೀರ್ ಒಡೆಯರ್ ಅವರು ಈ ಒಂದು ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರನ್ನ ಇವತ್ತು ಅತ್ಯಂತ ಬಹುಮತದಲ್ಲಿ ತಮ್ಮ ಆಶೀರ್ವಾದವನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿದ್ದಾರೆ. ತಾವೆಲ್ಲರೂ ಇಷ್ಟು ತಡವಾದರೂ ಇನ್ನೂ ಇಷ್ಟೊಂದು ಉತ್ಸಾಹದಲ್ಲಿ ನಿಂತಿರಿ. ಒಂದು ಮಾತನ್ನೇ ಹೇಳ್ತೇನೆ, ಇವತ್ತು ನರೇಂದ್ರ ಮೋದಿ ಅವರು ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ಇಡೀ ದೇಶದ ಜನತೆ ಏನು ಅವರ ಪರವಾದ ಧ್ವನಿಯನ್ನೇ ಎತ್ತಿದ್ದಾರೆ. ದೇಶಕ್ಕೆ ಇವತ್ತು ಭದ್ರತೆಯ ಅವಶ್ಯಕತೆ ಇದೆ. ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿಗಳ ಬದಲಾವಣೆಗಳನ್ನು ತರುವುದರ ಮುಖಾಂತರ ದೇಶದಲ್ಲಿ ಪ್ರತಿ ಕುಟುಂಬಗಳ ಒಂದು ಸ್ವಾಭಿಮಾನದ ಬದುಕನ್ನು ಕೊಡಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಇವತ್ತು ಇಂಥ ಒಂದು ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಒಂದು ಗೊಲ್ಲನ್ನು ಹಬ್ಬಿಸಿದ್ದಾರೆ. ನಿನ್ನೆ ದಿನ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಈ ದೇಶದ ಪ್ರತಿಯೊಂದು ಪ್ರಜೆಗೆ ಅವರ ಬದುಕಿಗೆ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಅವರು ಮತ್ತು ಅವರ ಸಮಿತಿಯ ಸದಸ್ಯರುಗಳೆಲ್ಲ ಸೇರಿ ಸಂವಿಧಾನವನ್ನು ರಚನೆ ಮಾಡಿದಂಥದ್ದೇನಿದೆ, ಆ ಸಂವಿಧಾನದ ರಚನೆಯನ್ನು ಮಾಡಿದಂಥ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ 2 ಬಾರಿ ಚುನಾವಣೆಯಲ್ಲಿ ಸೋಲಿಸ್ತಕ್ಕಂಥ ಕೆಲಸ ಮಾಡಿದ್ದು ಇದೇ ಕಾಂಗ್ರೆಸ್ ನಾಯಕರುಗಳು. ದಲಿತ ಸಮಾಜಗಳು, ಹಿಂದುಳಿದ ವರ್ಗದ ಜನತೆ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವೊಂದು ಮೀಸಲಾತಿಯ ವ್ಯವಸ್ಥೆಯ ಬಗ್ಗೆ ಈಗ ನರೇಂದ್ರ ಮೋದಿಯವರ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ರದ್ದು ಮಾಡ್ತಾರೆ ಅಂತ ಹೇಳಿ ಹಳ್ಳಿಯ ಮುಕ್ತ ಜನತೆಯನ್ನು, ದಲಿತ ಸಮಾಜದ ಮುಕ್ತ ಜನತೆಯನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ನಿಂದ ನಡೀತಾ ಇದೆ. ಆದರೆ ಅಂಬೇಡ್ಕರ್ ಅವರು ಮೀಸಲಾತಿಯ ಬಗ್ಗೆ ಅವರು ಏನು ಸಮಿತಿಯಲ್ಲಿ ಚರ್ಚೆ ಮಾಡಿದಾಗ ಮೀಸಲಾತಿಯನ್ನು ಕೊಡಬಾರದು ಅಂತೇಳಿ ವಿರೋಧ ಮಾಡಿದವರೇ ಇದೇ ಕಾಂಗ್ರೆಸ್ ನಾಯಕರುಗಳು ಅವತ್ತಿನ ಸರ್ಕಾರದಲ್ಲಿ. ಈಗ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ನಮ್ಮ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರೂ ಸಂವಿಧಾನವನ್ನು ರದ್ದು ಮಾಡಿಬಿಡ್ತಾರೆ. ಇವತ್ತು ಬಿಜೆಪಿಯ ಪಕ್ಷ 4 ಸ್ಥಾನಗಳನ್ನು ಗೆದ್ದರೆ ಈ ರೀತಿಯ ಅಪಪ್ರಚಾರ ಏನಿದೆ, ಇದನ್ನು ಯಾವುದೇ ದಲಿತ ಸಮಾಜದ ನಮ್ಮ ಯುವಕ ಸ್ನೇಹಿತರು ನಂಬಬಾರದು ಅಂತಕ್ಕಂಥ ಮನವಿ ಮಾಡ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕಾಂಗ್ರೆಸ್ನವರು ಕೊಡಲಿಲ್ಲ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ದಲಿತ ಸಮಾಜಗಳು ಅವ್ರನ್ನ ಅತ್ಯಂತ ಗೌರವದಿಂದ ಕಾಣ್ತೀರಿ. ಅವರನ್ನು ಗೌರವಿಸಿದ್ದು ಬಿಜೆಪಿಯ ಸರ್ಕಾರ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಅದೆಲ್ಲ ಒಂದು ಭಾಗ. ಇವತ್ತು ಕಳೆದ 11 ತಿಂಗಳಿಂದ ಈ ರಾಜ್ಯ ಸರ್ಕಾರ ಇವತ್ತೇನು ಈ ರಾಜ್ಯದ ಜನತೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ದಾರೆ. ಆ 5 ಗ್ಯಾರಂಟಿಗಳನ್ನು ಹೊರತುಪಡಿಸಿ ರಾಜ್ಯದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಏನಾದರೂ ಈ ಸರ್ಕಾರದಿಂದ ಪ್ರಾರಂಭ ಆಗಿದೆಯಾ? ಇವತ್ತು ರಾಜ್ಯದಲ್ಲಿ ಬರಗಾಲ, ನಮ್ಮ ರೈತರು ಬೆಳೆದಂಥ ಬೆಳೆ ನಾಶ ಆಗಿದೆ. ನಮ್ಮ ರೈತರು ಸಾಲದ ಹೊರೆಯನ್ನು ತಾಳಲಾಗದೆ ಈಗಾಗಲೇ ಹಲವಾರು ಪ್ರದೇಶದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ. ಯಾವ್ಯಾವಾಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಬರಗಾಲವನ್ನು ತರತಕ್ಕಂಥ, ಈ ನಾಡನ್ನು ಸಂಕಷ್ಟಕ್ಕೆ ಒಳಗಾಗ್ತಕ್ಕಂಥ ವಾತಾವರಣವೂ ಸಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರಾರಂಭ ಆಗ್ತದೆ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆಗಿದ್ದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಕಾಲದಲ್ಲಿ ಈ ರೀತಿಯ ಬರಗಾಲ ನಮ್ಮ ರೈತರ ಬದುಕಿನ ಮೇಲೆ ಬರಲಿಲ್ಲ. ನಮ್ಮ ರೈತರು ನೆಮ್ಮದಿಯಿಂದ ಬದುಕ್ತಾ ಇದ್ರು. ನಾನು ಮುಖ್ಯಮಂತ್ರಿ ಇದ್ದಾಗ 2 ಬಾರಿಯೂ ಸಹ ರೈತರ ಸಾಲ ಮನ್ನಾ ಮಾಡಿದಂಥ ತೀರ್ಮಾನವನ್ನು ಮಾಡಿದ್ದು, ರೈತರ ಮನೆಯಾಗಿ ತೀರ್ಮಾನ ಮಾಡಿದ್ದೇನೆ. ಅದಷ್ಟೇ ಅಲ್ಲ, ಸುವರ್ಣ ಗ್ರಾಮ ಅಂತಕ್ಕಂಥ ಯೋಜನೆ ಇರ್ಬೋದು, ಇದೇ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ಗಮನದಲ್ಲಿ ಬಯಸ್ತೀನಿ. ಲಾಟರಿಯ ನಿಷೇಧ ಇರ್ಬೋದು, ಇವತ್ತು ಹಳ್ಳಿಗಳ ಅಭಿವೃದ್ಧಿ, ಶಾಲೆಗಳನ್ನು ಪ್ರಾರಂಭ ಮಾಡುವಂಥದ್ದು, ಸಬ್ಸ್ಟೇಷನ್ಗಳನ್ನು ಪ್ರಾರಂಭ ಮಾಡುವಂಥದ್ದು, ಹಲವಾರು ಯೋಜನೆಗಳನ್ನು ಕೇವಲ 20 ತಿಂಗಳಲ್ಲಿ ಕೊಟ್ಟಿದ್ದೇವೆ. ಅದಷ್ಟೇ ಅಲ್ಲ, ನಮ್ಮ ಹಳ್ಳಿಯ ಮಕ್ಕಳಿಗೆ 56,000 ಕುಟುಂಬಕ್ಕೆ ಇದ್ದಂಥ 20 ತಿಂಗಳ ಅವಧಿಯಲ್ಲಿ ಕೆಲಸವನ್ನು ಕೊಡ್ತಕ್ಕಂಥ, ಗೌರ್ಮೆಂಟ್ ನೌಕರಿಯನ್ನು ಕೊಡ್ತಕ್ಕಂಥ ಒಂದು ದಾಖಲೆಯ ನಿರ್ಮಾಣವನ್ನು ಮಾಡಿದ್ದು ಇದೇ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸರ್ಕಾರದಲ್ಲಿ ಸುಮಾರು 2.25 ಲಕ್ಷ ಹುದ್ದೆ ಇವತ್ತು ಸಿಬ್ಬಂದಿಗಳು ಖಾಲಿ ಇದ್ದಾರೆ. 2.25 ಲಕ್ಷ ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ. ಇದು ಕಾಂಗ್ರೆಸ್ನಿಂದ ಕೊಟ್ಟಂಥ ಕೊಡುಗೆ ನಮ್ಮ ಯುವಕರಿಗೆ. ಇವತ್ತು ನಾವೇನು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತಾರೆ, ಒಂದು ಕಡೆ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕಡೆ ನಿಮ್ಮ ಜಾಬನ್ನು ಪಿಕ್ ಪ್ಯಾಕೆಟ್ ಮಾಡಿ ನಿಮ್ಮ ಹಣವನ್ನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ಕೊಡ್ತಾರೆ ಹೆಣ್ಣುಮಕ್ಕಳಿಗೆ. ಆ ಒಂದು 2,000ಕ್ಕೆ ದುಡ್ಡಿಯಿಂದ ವಸೂಲಿ ಮಾಡ್ತಾ ಇದ್ದಾರೆ. ನೀವು ಪ್ರತಿನಿತ್ಯ ಶ್ರಮವಹಿಸಿ ಜೀವನ ಮಾಡ್ತಕ್ಕಂಥವ್ರೇನಿದ್ದೀರಿ, ಸಾಯಂಕಾಲ ನಿಮ್ಮ ದೇಹಕ್ಕೆ ದಂಡನೆ ಆದಾಗ ನಿಮ್ಮ ದೇಹಕ್ಕೆ ಒಂದು ವಿರಾಮ ಕೊಡಲಿಕ್ಕೆ ಇವತ್ತು ಸರ್ಕಾರವೇ ರಚನೆ ಮಾಡಿರ್ತಕ್ಕಂಥ, ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಬಾರ್ಗಳೇನಿದ್ದಾವೆ, ವೈನ್ ಸ್ಟೋರ್ಗಳೇನಿದ್ದಾವೆ, ಅಲ್ಲಿ ಸಾಯಂಕಾಲ ಹೋದರೆ
25 ರೂಪಾಯಿ ಮೊದಲು ಖರೀದಿ ಮಾಡ್ತಾ ಇದ್ದಂತ ನಿಮ್ಮ ವಾಟರ್ ಬಾಟ್ಲು ಇವತ್ತು 250 ರೂಪಾಯಿ. 250 ರೂಪಾಯಿ. ಇಲ್ಲಿ ನಿಮ್ಮ ಕುಟುಂಬದ ತಾಯಂದ್ರಿಗೆ 2000 ಕೊಡ್ತೀವಿ ಅಂತ ಬೆಲೆ ಹಿಡಿದಿದ್ದಾರೆ. ಮತ್ತೆ ಇನ್ನೊಂದು ಕಡೆ ಆ 2000ವನ್ನು ಹೊಂದಿಸಲಿಕ್ಕೆ ನಿಮ್ಮ ಜೋಬಿನಿಂದ 4000 5000 ರೂಪಾಯಿನ ತಿಂಗಳಿಗೆ ಫ್ಲಿಪ್ ಪ್ಯಾಕೆಟ್ ಮಾಡ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಯೋಚನೆ ಮಾಡಿ. ಯಾವುದೇ ರೀತಿಯ ಅಭಿವೃದ್ಧಿಗಳಿಲ್ಲ. ಇವತ್ತು ಸುಮಾರು ರಾಜ್ಯದಲ್ಲಿ 7008 ಹಳ್ಳಿಗಳಲ್ಲಿ ಬರಗಾಲದಿಂದ ಕುಡಿಯೋ ನೀರಿಲ್ಲ. ಇವತ್ತು ಕುಡಿಯೋ ನೀರಿನಿಂದ ಜನ ಪರಿತಪಿಸ್ತಾ ಇದ್ದಾರೆ. ಇವತ್ತು 7800 ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ. ಅದಷ್ಟೇ ಅಲ್ಲ, ನಮ್ಮ ರೈತರು ಬರಗಾಲಕ್ಕೆ ತುತ್ತಾಗಿ ಇವತ್ತು ಪರಿಹಾರ ಕೇಳಿದ್ರೆ ಬೆಳೆ ಪರಿಹಾರ 2000 ರೂಪಾಯಿ ನಿಮಗೆ ಹೆಕ್ಟರ್ಗೆ ಕೊಡ್ತಕ್ಕಂಥ ಇಂಥ ಸರ್ಕಾರ, ದರಿದ್ರ ಸರ್ಕಾರ ನಿಮಗೆ ಬೇಕಾ? 2000 ರೂಪಾಯಿ ರೈತರೇನು ಭಿಕ್ಷುಕರ ಅಂತಕ್ಕಂಥದ್ದು ಕೇಳಿ ಬಯಸ್ತೀನಿ. ಅವರ ಕಾರ್ಯಕ್ರಮಗಳನ್ನು ಜಾಹೀರಾತು ಮುಖಾಂತರ ಪ್ರಚಾರ ಮಾಡಲಿಕ್ಕೆ 350 ಕೋಟಿ ಹಣವನ್ನು ಕಳೆದ 11 ತಿಂಗಳು ಖರ್ಚು ಮಾಡಿದ್ದಾರೆ. ನೀವು ಕಟ್ಟಿರ್ತಕ್ಕಂಥ ನಿಮ್ಮ ತೆರಿಗೆ ಹಣ, ಅವ್ರ ಪ್ರಚಾರಕ್ಕೆ ಅವ್ರ ಪತ್ರಿಕೆಗಳಲ್ಲಿ ಫೋಟೋ ಹಾಕೊಳ್ಳೋದಕ್ಕೆ 350 ಕೋಟಿ ಹಣ ಖರ್ಚು ಮಾಡ್ತಾರೆ. ನಿಮ್ಮ ಬೆಳೆ ನಾಶ ಹಾಕಿರೋದಕ್ಕೆ ದುಡ್ಡು ಕೊಡ್ತಕ್ಕಂಥದ್ದಕ್ಕೆ 2000 ರೂಪಾಯಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅದು 624 ಕೋಟಿ. 624 ಕೋಟಿ ಕೇಂದ್ರ ಸರ್ಕಾರ 75% ಕೇಂದ್ರ ಸರ್ಕಾರ ಕೊಟ್ಟಿರೋದು, 25% ರಾಜ್ಯ ಸರ್ಕಾರ ಕೊಟ್ಟಿದೆ. ಇನ್ನೊಂದು ಹೇಳ್ತಾರೆ, ಹಸಿದ ಹೊಟ್ಟೆಗೆ ಯಾರು ಹಸಿದು ಇರಬಾರ್ದು ಅಂತ ಹೇಳಿ ನಾನು 10 kg ಅಕ್ಕಿ ಕೊಟ್ಟಿದ್ದೇನೆ ಅಂತಾರೆ. ಇವರು 10 kg ಅಕ್ಕಿ ಕೊಟ್ಟಿದ್ದಾರ? ಅಕ್ಕಿ ಅಂತ ಹೇಳಿದ್ರು. ಈ ದೇಶದ 80 ಕೋಟಿ ಜನತೆಗೆ ಅರ್ಥ ಮಾಡ್ಕೊಳ್ಳಿ, 80 ಕೋಟಿ ಜನತೆಗೆ ನರೇಂದ್ರ ಮೋದಿ ಅವರ ಸರ್ಕಾರ 3 ಲಕ್ಷ ಕೋಟಿ ಹಣವನ್ನು ಪ್ರತಿ ವರ್ಷ ಖರ್ಚು ಮಾಡಿ 5 kg ಅಕ್ಕಿಯನ್ನು ಕೊಡೋದು ಕೇಂದ್ರ ಸರ್ಕಾರ. ಆ 5 kg ಅಕ್ಕಿ ಕೊಟ್ಬಿಟ್ಟು ನಾನು ಕೊಟ್ಟೆ ನುಡಿದಂತೆ ನಡೆದ್ರೆ ಅಂತಾರೆ. ಇನ್ನೊಂದು ಸರ್ಕಾರ ಯಾವ ರೀತಿ ಟೋಪಿ ಆಗ್ತಾ ಇದ್ದಾರೆ ನೋಡಿ. ಇವತ್ತು ಯಾವೊಂದು ಹೊಗೆ ಸೊಪ್ಪು ಬೆಳೆಗಾರರಿದ್ದೀರಿ, ಬಹುಶಃ ಹೊಗೆ ಸೊಪ್ಪಿಗೆ ಈ ವರ್ಷ ಸ್ವಲ್ಪ ಒಳ್ಳೆ ಬೆಲೆ ಸಿಕ್ಕಿರಬೇಕು. ಹೊಗೆ ಸೊಪ್ಪು ಬೆಳೆದ್ರೆ ನಮ್ಮ ರೈತರಿಗೆ ಈ ವರ್ಷ ಕಳೆದ ವರ್ಷ ಒಳ್ಳೆ ರೈತರಿಗೆ ಸಿಕ್ಕಿದೆ. ಮುಂದೆ ಈ ಚುನಾವಣೆಯಲ್ಲಿ ನಾನು ಸಹ ಸ್ಪರ್ಧೆಯನ್ನು ಮಾಡಿದ್ದೇನೆ. ಮಂಡ್ಯದಿಂದ ಜನತೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ನಮಗೆ ಬಹಳ ಜನ ಕುಮಾರಣ್ಣ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರೆ ಅಂತಕ್ಕಂಥ ಹೇಳಿದ್ದಾರೆ. ನಮ್ಮ ಹುಣಸೂರು ಪಿರಿಯಾಪಟ್ಟ ಭಾಗದಲ್ಲಿ ಪ್ರಮುಖವಾದಂಥ ಬೆಳೆ ಹೊಗೆ ಸೊಪ್ಪನ್ನು ಬೆಳೀತಕ್ಕಂಥ ರೈತರೇನಿದ್ದೀರಿ, ನಿಮಗೆ ವಿಶೇಷವಾದಂಥ ಶಾಶ್ವತವಾದಂಥ ಪ್ಯಾಕೇಜನ್ನು ನಮ್ಮ ಹೊಗೆ ಸೊಪ್ಪು ಬೆಳೆಗಾರರಿಗೆ ಕೇಂದ್ರದಲ್ಲಿ ನಾನು ಅಧಿಕಾರಕ್ಕೆ ಬಂದರೆ, ಇವತ್ತೇ ನರೇಂದ್ರ ಮೋದಿ ಅವರು ಮೊನ್ನೆ ಮೈಸೂರಿನ ಭಾಷಣದಲ್ಲಿ ಹೇಳಿದ್ದಾರೆ, ಶಾಶ್ವತವಾಗಿ ನಮ್ಮ ಹೊಗೆ ಸೊಪ್ಪು ರೈತ ಬಂಧುಗಳಿದ್ದೀರಿ, ನಿಮಗೆ ಉತ್ತಮವಾದಂಥ ಬೆಲೆ ನಮ್ಮ ಕರ್ನಾಟಕದಲ್ಲೇ ಇವತ್ತು ಕೊಂಡ್ಕೊಳ್ತಕ್ಕಂಥದ್ದಕ್ಕೆ ಆಂಧ್ರದಲ್ಲಿ ಏನಿದೆ, ಕರ್ನಾಟಕಕ್ಕೆ ವಿಶೇಷವಾಗಿ ಕರ್ನಾಟಕದಲ್ಲೇ ಇವತ್ತು ಖರೀದಿ ಮಾಡ್ತಕ್ಕಂಥ ಕೆಲಸವನ್ನು, ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಹೊಗೆ ಸೊಪ್ಪು ಬೆಳೆಯತಕ್ಕಂಥ ರೈತರಿಗೆ ತಂದುಕೊಡ್ತಕ್ಕಂಥ ನನ್ನ ಜವಾಬ್ದಾರಿ. ಹಿಂದೆ ರೈತರ ಸಾಲ ಮನ್ನಾ 25,000 ಕೋಟಿ ರೈತರ ಸಾಲ ಮನ್ನಾ 14 ತಿಂಗಳಲ್ಲಿ ಮಾಡಿಕೊಟ್ಟಿದ್ದೇನೆ. ಇವತ್ತು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು, ಯದುವೀರ್ ಅವರು ಅತ್ಯಂತ ಮೃದು ಸ್ವಭಾವದವರು. ಯದುವೀರ್ ಅವರು ನಾವೆಲ್ಲ ನೋಡ್ತಾ ಇದ್ದೇವೆ, ಬಹಳ ಮೃದುವಾದ ಸ್ವಭಾವ ಇಟ್ಕೊಂಡಿದ್ದಾರೆ. ಅವರು ರಾಜಮನೆತನದಲ್ಲಿ ಇವತ್ತು ಇದ್ದರು. ಜನಸಾಮಾನ್ಯರ ನಡುವೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಗಳಾಗಿ ಈ ಒಂದು ಭಾಗದಲ್ಲಿ, ಮೈಸೂರು ಕೊಡಗು ಭಾಗದಲ್ಲಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ಇವತ್ತು ಯದುವೀರ್ ಅವರನ್ನು ತಾವು ಯಾವ ಕಾರಣಕ್ಕೆ ಆಯ್ಕೆ ಮಾಡಬೇಕು? ಮೈಸೂರಿನ ರಾಜಮನೆತನ ಈ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಈ ನಾಡಿನ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ. ಸಾಮಾಜಿಕ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಇವತ್ತು ಯಾವೊಂದು ಜಾತಿಯ ಬದ್ಧತೆಯ ವಿಷಯದಲ್ಲಿ ಯಾವೊಂದು ಧ್ವನಿಯಿಂದ ಇರ್ತಕ್ಕಂಥ ವರ್ಗದ ಜನತೆಗೆ ಪರಿಹಾರವನ್ನು ಕೊಟ್ಟಂಥವರು ಕೃಷ್ಣರಾಜ ಒಡೆಯರ್ ಅವರು. ಮೈಸೂರಿನ ನೀರಾವರಿ ಯೋಜನೆಗಳಿರ್ಬೋದು, ಹಲವಾರು
ಅಭಿವೃದ್ಧಿಯ ಯೋಜನೆಗಳನ್ನ ಮೈಸೂರಿನ ಅರಸ ಮನೆತನ ಈ ನಾಡಿಗೆ ಈ ಒಂದು ಜನತೆಗೆ ಕೊಟ್ಟಿದ್ದಾರೆ. ಆ ಒಂದು ನೆನಪಿನಲ್ಲಿ ಯದುವೀರ್ ಅವರಿಗೆ ಹುಣಸೂರಿನಲ್ಲಿ ಅವರು ಹುಣಸೂರಿನ ಮೊಮ್ಮಗ ಯದುವೀರ್ ಅವರು ಹುಣಸೂರಿನ ಮೊಮ್ಮಗ ಅವರನ್ನ ಅತ್ಯಂತ ಹೆಚ್ಚಿನ ದಾಖಲೆಯ ಮಟ್ಟದಲ್ಲಿ ಆಯ್ಕೆ ಮಾಡಿ ನಮ್ಮ ಜೊತೆಯಲ್ಲಿ ಅವರನ್ನು ನಮ್ಮ ಹುಣಸೂರಿನ ಮಹಾಜನತೆ ಲೋಕಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ನಾನು ನಮ್ಮ ಜಾತ್ಯತೀತ ಜನತಾದಳದ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಈ ವೇದಿಕೆ ಮೇಲೆ ಮನವಿ ಮಾಡ್ತೇನೆ. ಯಾವತ್ತು ಮತದಾನದ ದಿನ ಮತವನ್ನು ಹಾಕ್ಲಿಕ್ಕೆ ಹೋಗ್ತೀರಿ, ಮತಪೆಟ್ಟಿಗೆಯಲ್ಲಿ ನಮ್ಮ ಹೊರೆ ಹೊತ್ತ ಮಹಿಳೆ ಕಾಣ್ತಾ ಇಲ್ಲ ಅಂತ ಹೇಳಿ ತಾವ್ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವತ್ತು JDS ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷ ಹೊಂದಾಣಿಕೆ ಮುಖಾಂತರ ಮೈತ್ರಿಯ ಒಂದು ಚುನಾವಣೆಯಲ್ಲಿದ್ದೇವೆ. ಇವತ್ತು ಯದುವೀರ್ ಅವರ ಗುರುತು ಕಮಲದ ಚಿಹ್ನೆಯ ಗುರುತೆ, ಅವರ ಕ್ರಮ ಸಂಖ್ಯೆ ನಂಬರ್ 1 ಕ್ರಮ ಸಂಖ್ಯೆ. ಅದಕ್ಕೆ ತಾವು ಆಶೀರ್ವಾದವನ್ನು ಮಾಡಿ ಅವರನ್ನ ಜಯಶೀಲವನ್ನಾಗಿ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಹರೀಶ್ ಗೌಡ್ರು GT ದೇವೇಗೌಡರು ಎಲ್ಲರೂ ಈ ಒಂದು ಹುಣಸೂರಿನ ಅಭಿವೃದ್ಧಿಗೆ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಕುಟುಂಬದ ಮಕ್ಕಳಾಗಿ ಇವತ್ತು ನಿಮ್ಮ ಸೇವೆಯನ್ನು ಮಾಡ್ತೇವೆ. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭ ಹಾರೈಸಿ ಓದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತು. ಹಲೋ ಹೌದಾ? ಇಲ್ಲ ವೆಂಕಟಮ್ಮ ಭೋವಿ ಸಮಾಜದ ಜನನಾಯಕಿ. ಸಾಹೇಬರ ಕಾದ ಮೋದಿ ಕೊಟ್ಟು ಟ್ಯಾಕ್ಸ್ ಹಾಕಿಲ್ಲ.